ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದ ಸ್ಟೇಟ್ ಚೇರ್ಮನ್ ಆಗಿರುವಂತಹ ಎಂ ಸುದರ್ಶನ್ ಪೈ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್, ಇವತ್ತು ತಾವು ನಮಗೆ ಈ ಚಾರಣ ಅಂದರೆ ಟ್ರೆಕ್ಕಿಂಗ್ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೀರಿ. ಮುಖ್ಯವಾಗಿ ಯೂತ್ ಹಾಸ್ಟೆಲ್ ಅನ್ನುವಂಥದ್ದು ಚಾರಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೇಳಿ ಬರುವಂಥ ದೊಡ್ಡ ಹೆಸರು. ಏನಿದು ಯೂತ್ ಹಾಸ್ಟೆಲ್ ಅಂತ ಹೇಳಿದ್ರೆ ಇದರ ಬಗ್ಗೆ ಮೊದಲು ತಿಳಿಸಿ, ಆಮೇಲೆ ನಾವು ಚಾರಣದ ಬಗ್ಗೆ ಮಾತಾಡುವ. ಸರಿ. ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಎಂಬುದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಹುಟ್ಟಿಕೊಂಡದು ಜರ್ಮನಿಯಲ್ಲಿ. ಒಂದು ಸ್ಕೂಲ್ ಟೀಚರ್ ಒಬ್ಬರು ಮಕ್ಕಳನ್ನು ಕರ್ಕೊಂಡು ಹೋದಾಗ ಜೋರು ಮಳೆ ಬಂದಾಗ ಅವರನ್ನು ಎಲ್ಲಿ ಕರ್ಕೊಂಡು ಹೋಗೋದು ಗೊತ್ತಾಗಲಿಲ್ಲ, ಉಳ್ಕೊಳ್ಳಿಕ್ಕೆ ಎಲ್ಲಿಯೂ ಸ್ಥಳ ಸಿಕ್ಕಲಿಲ್ಲ ಅವರಿಗೆ. ಆವಾಗ ಅವರೊಂದು ಈ ಒಂದು ಕಾನ್ಸೆಪ್ಟ್ ಅಂದರೆ ಮಕ್ಕಳನ್ನು ನಾವು ಅಥವಾ ಯಾರು ಬೇರೆ ಸ್ಥಳಕ್ಕೆ ಹೋದಾಗ ಅವರಿಗೆ ಬಜೆಟ್ ಕಡಿಮೆ ಕ್ರಯದಲ್ಲಿ ಒಂದು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ಎಲ್ಲ ಪರಿಸರವನ್ನು ನೋಡಲಿಕ್ಕೆ, ಬೇರೆ ಬೇರೆ ಜಾಗವನ್ನು ನೋಡಲಿಕ್ಕೆ ಆಗ್ತದೆ ಅಂತ ಅದು ಆಗ ಶುರು ಮಾಡಿದರು. ಕ್ರಮೇಣ ಅದು ಇಡೀ ಜಗತ್ತಿಗೆ ಆಗಿ ಈಗ ಭಾರತಕ್ಕೆ ಸಾಧಾರಣ 1948ರಲ್ಲಿ ಮೈಸೂರಿನಲ್ಲಿ ಕೆಲವು ಯೂನಿವರ್ಸಿಟೀಸ್ ಇವರು ಪ್ರೊಫೆಸರ್ಸ್ ಎಲ್ಲ ಸ್ಟಾರ್ಟ್ ಮಾಡಿ, ಮೈಸೂರಿನಿಂದ ಅದು ನ್ಯಾಷನಲ್ ಆಫೀಸ್ ಡೆಲ್ಲಿಯಲ್ಲಿ, ಅಂದರೆ ಡೆಲ್ಲಿಯಿಂದ ಮತ್ತು ಎಷ್ಟು ರಾಜ್ಯಗಳಿದ್ದಾವೆ ಅಲ್ಲೆಲ್ಲ ಸ್ಟೇಟ್ ಬ್ರ್ಯಾಂಚ್ ಅಂತ ಅಲ್ಲಿಂದ ರಾಜ್ಯ ಶಾಖೆ ಶುರುವಾಯಿತು. ರಾಜ್ಯ ಶಾಖೆಯ ಕೆಳಗಡೆ ಯೂನಿಟ್ಗಳು, ಘಟಕಗಳು, ಅದರಲ್ಲಿ ಮಂಗಳೂರು, ಉಡುಪಿ ಆ ಥರ ಘಟಕಗಳು ಶುರುವಾಯಿತು. ತಾವು ಯಾವಾಗ ಈ ಟ್ರೆಕ್ಕಿಂಗನ್ನು ಶುರು ಮಾಡಿದ್ರಿ, ಯಾವ ವರ್ಷ ಶುರು ಮಾಡಿದ್ರಿ, ಮತ್ತು ಈಗ ತಮಗೆ ಎಷ್ಟು ವರ್ಷ ವಯಸ್ಸು? ನಾನು ಆ್ಯಕ್ಚುಲಿ ಕಾಲೇಜಿನಲ್ಲಿ ಸೆಂಟ್ ಅಲೋಸಿಯಸ್ ಕಾಲೇಜ್ನಲ್ಲಿ ಇರುವಾಗಲೇ ನನಗೆ ಇದರ ಆಸಕ್ತಿ ಇತ್ತು. ಯಾಕಂದರೆ ಅಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಒಂದು ಸರ್ತಿ ಇತ್ತು YH ಅದೊಂದು ಪ್ರೋಗ್ರಾಮ್ ಉಂಟು ಅಂತೇಳಿ. ಆವಾಗ ನಾವು ಸ್ಟೂಡೆಂಟ್ ಆಗಿದ್ದರೆ ಆಗ ಏನು ಹೋಗ್ಲಿಕ್ಕೆ ಆಗಲಿಲ್ಲ, ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಸಹ ಇತ್ತು. ನಾನು ಆಮೇಲೆ ಬ್ಯಾಂಕಿಗೆಲ್ಲ ಜಾಯ್ನ್ ಆದ ಮೇಲೆ ಇದನ್ನು 1992ನೇ ಇಸ್ವಿಯಲ್ಲಿ ಮಂಗಳೂರು ಘಟಕ ಸ್ಟಾರ್ಟ್ ಆಯಿತು. ಆ ದಿವಸದಿಂದ ಕಂಟಿನ್ಯೂಸ್ ಆಗಿದ್ದೇನೆ. ಸೊ ನಾನು ಅದರ ನಂತರ ಬ್ಯಾಂಕ್ ಉದ್ಯೋಗಿಯಾಗಿದ್ದು ರಿಟೈರ್ ಆದ ಮೇಲೂ ಈಗ 2015ನಲ್ಲಿ ರಿಟೈರ್ ಆಗಿ 10 ವರ್ಷದಿಂದ ಇದರಲ್ಲೇ ತೊಡಗಿಕೊಂಡಿದ್ದೇನೆ, ಸೋಷಿಯಲ್ ವರ್ಕ್. ಈಗ ಸಾಮಾನ್ಯವಾಗಿ ಚಾರಣಕ್ಕೆ ಹೋಗುವವರಿಗೆ ಉಳಿದವ್ರಿಗೆ ಕೇಳುವಂಥ ಒಂದು ಮಾತಿದೆ, ನೀವು ಯಾಕಾಗಿ ಹೋಗ್ತೀರಾ, ಏನು ಸಿಗ್ತದೆ ಟ್ರೆಕ್ಕಿಂಗಿಗೆ ಹೋಗಿ ಅಂತ, ಏನು ಹೇಳ್ತೀರಾ ಸರ್? ಇದು ಹೇಗಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಈ ಜನಜಂಗಟಲ್ಲಿ ಇಂಥದ್ದು ಈ ಕಟ್ಟಡ ಎಲ್ಲ ಇದ್ದ ಕಾಡಿನಿಂದ ನೀವು ಅಲ್ಲಿಗೆ ಹೋದಾಗ ನಿಮಗೆ ಮನಃಶಾಂತಿ, ಪ್ರಕೃತಿ ಜೊತೆ ಬೆರೀಲಿಕ್ಕೆ ನಿಮಗೊಂದು ಅಪರ್ಚುನಿಟಿ ಸಿಗ್ತದೆ. ಸೊ ಯೂಶ್ವಲಿ ಅಲ್ಲಿ ಅಡವಿಯಲ್ಲಿ ಇರುವ ಕೆಲವು ಮನೆಗಳು ಸಿಗ್ತವೆ, ಅವರೊಟ್ಟಿಗೆ ಬೆರೆತುಕೊಂಡು ಅವರ ಕಷ್ಟ ನಷ್ಟಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೆ, ಅಥವಾ ಅಲ್ಲಿ ಯಾವ ರೀತಿ ಜನರು ಹೋಗಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ ಹೋದಾಗಲೇ ಗೊತ್ತಾಗುತ್ತೆ. ಅದಕ್ಕೆ ತಕ್ಕ ನಾವು ನಮ್ಮನ್ನು ಅದಲ್ಲಿ ತೊಡಗಿಸ್ಕೊಂಡು ಕ್ಲೀನಿಂಗ್ ಮಾಡೋದು, ಅಥವಾ ಅಲ್ಲಿ ಇದ್ದದ್ದು ಎಲ್ಲ ಇಟ್ಕೊಂಡು ಬೇಡಾದ ವಸ್ತು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ತರೋದು, ಅದೆಲ್ಲ ನಾವು ಅದರೊಟ್ಟಿಗೆ ಮಾಡಲಿಕ್ಕಾಗ್ತದೆ. ಸರ್, ಈಗ ಈ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಹೇಳಿದರೆ ಏನಾದರೂ ಪರ್ಮಿಷನ್ ತಗೋಬೇಕಾದಂಥ ಅವಶ್ಯಕತೆಗಳಿರ್ತದ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಒಂದು 90% ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಪ್ರತಿ ಸರ್ತಿ ಹೋದಾಗ ನಾವು ಪರ್ಮಿಷನ್ ತಗೊಳ್ಳೇಬೇಕು. ಕೆಲವು ರೂಟ್ಗಳು ಪರ್ಮನೆಂಟಾಗಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅಲ್ಲಿ ಹೋದರೆ ನಾವು ಆನ್ಲೈನ್ನಲ್ಲಿ ಫೀಸನ್ನು ಕಟ್ಟು ಸಾಧಾರಣ 400-700 ರೂಪಾಯಿಗಳವರೆಗೆ ಇರುತ್ತೆ ಫೀಸು. ಅದು ಕಟ್ಟಿಯೇ ಹೋಗಬೇಕು, ಅದು ಆನ್ಲೈನ್ನಲ್ಲೇ ಮಾಡಬೇಕು. ಅದನ್ನು ಮಾಡಿದರೆ ನಾವು ಒಳಗೆ ಹೋಗಲೇಬಾರ್ದು, ತಪ್ಪು ಅದು ಹೋಗೋದು. ಆದ್ದರಿಂದ ನಾವು ಆದಷ್ಟು ಮತ್ತು ಕೆಲವು ಸಣ್ಣ ಪುಟ್ಟ ಪ್ಲೇಸ್ಗಳಿಗೆ ಮೊದಲು ಅಲ್ಲಿ ಏನೂ ಪರ್ಮಿಷನ್ ಬೇಕಿಲ್ಲದಿದ್ದರೆ ಆ ರೇಂಜಿಗೆ ಸಹ ಹೋಗ್ತೇವೆ. ಮತ್ತು ಯಾವ ಸೀಸನಲ್ಲಿ ಟ್ರೆಕ್ಕಿಂಗ್ ಮಾಡುವಂಥದ್ದು ಉತ್ತಮ ಸರ್? ನಿಜವಾಗಿ ಹೇಳಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಯಾಕಂದರೆ ಎಲ್ಲ ಹೋದರೂ ಇಂಬಳಗಳು ಇರ್ತವೆ, ಲೀಚಿ ಹೇಳ್ತೀವಲ್ಲ. ಆದ್ದರಿಂದ ಅದೊಂದು ಸಮಸ್ಯೆ ಅಲ್ಲ, ಕೆಲವರಿಗೆ ಹೊಸಬರಿಗೆ ಬಂದವರಿಗೆ ಸ್ವಲ್ಪ ಕಷ್ಟ ಅನಿಸ್ತದೆ. ಆದಷ್ಟು ಫೆಬ್ರವರಿಯಿಂದ ಸಾಧಾರಣ ಏಪ್ರಿಲ್ವರೆಗೆ ನಿಮಗೆ ಯಾವ ಕಾಡುಗಳಿಗೂ ಎಂಟ್ರಿ ನಿಷೇಧಿಸಲ್ಪಡುತ್ತದೆ, ಬಿಕಾಸ್ ಆಫ್ ಇದು ಫಾರೆಸ್ಟ್ ಫೈರ್ ಆಗುತ್ತೆ. ಸೊ ಅಲ್ಲಿ ಅದಕ್ಕೋಸ್ಕರ ಅವರು ನಮಗೆ ಪರ್ಮಿಷನ್ ಕೊಡೋದಿಲ್ಲ. ಅದರ್ವೈಸ್ ಸಾಧಾರಣ ಮಳೆಗಾಲದಲ್ಲಿ ಫಾರೆಸ್ಟ್ ಪರ್ಮಿಷನ್ ಸಿಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆಯದು. ಈಗ ಕೆಲವೊಂದು ಒಳ್ಳೆ ಜಾಗ ಯಾವುದು, ಫಾರ್ ಎಕ್ಸಾಂಪಲ್ ನೇತ್ರಾವತಿ ಪೀಕ್ ಎಲ್ಲ, ಅದು ನೀವು ಮಳೆಗಾಲದಲ್ಲೇ ನೋಡಲಿಕ್ಕೆ ಚೆಂದ. ಅದು ಒಳ್ಳೆ ಚಿಕ್ಕ ಪುಟ್ಟ ವಾಟರ್ ಫಾಲ್ಸ್ಗಳು, ಜಲಪಾತಗಳು ಅಥವಾ ಹರಿಯುವ ನದಿಗಳೆಲ್ಲ ದಾರಿಯಲ್ಲಿ ನಮಗೆ ಸಿಗ್ತವೆ. ನಮಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಿಕ್ಕದಾಗ ನೀವು ಹೊರಗೆ ಹೋಗಲಿಕ್ಕೆ ಟ್ರೆಕ್ಕಿಂಗ್ ಹೋಗೋದಂತಾದರೆ ಹಿಮಾಲಯ ಸೈಡ್ನಲ್ಲಿ ನಮ್ಮ ನ್ಯಾಷನಲ್ ಆಫೀಸ್ನವರು ತುಂಬ ಚಾರಣಗಳನ್ನು ಆರ್ಗನೈಸ್ ಮಾಡ್ತಾರೆ. ಸೊ ಆ ಟೈಮ್ದಲ್ಲಿ ಅಲ್ಲಿಗೆ ಹೋದರೆ ಒಳ್ಳೆ ಪ್ರೋಗ್ರಾಮ್ಗಳು ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಟ್ರೆಕ್ಕಿಂಗ್ ಅಂತ ಹೇಳಿದಾಗ ಒಂದು ದಿವಸಕ್ಕೆ ಎಷ್ಟು ಕಿಲೋಮೀಟರ್ಗಳಷ್ಟು ನಡೀಲಿಕ್ಕೆ ಸಿಗ್ತದೆ? ಡಿಪೆಂಡ್ಸ್ ಆನ್ ದಿ ನಿಮ್ಮ ಗ್ರೇಡಿಯಂಟ್ ಅಂದರೆ ಎಷ್ಟು ಕಷ್ಟ ಇದೆ ಅದರ ಮೇಲೆ ಡಿಪೆಂಡ್. 20-22 ಕಿಲೋಮೀಟರ್ ಪರ್ ಡೇ ಇರ್ತದೆ. ಕೆಲವು ಸರ್ತಿ ತುಂಬ ಕಷ್ಟ ಇದ್ದರೆ ಸಹ ಒಂದು 10-15 ಕಿಲೋಮೀಟರ್ಗಿಂತ ಕಡಿಮೆ ಯಾವುದೂ ಇರುವುದಿಲ್ಲ. ನಾರ್ಮಲಿ 10-12 ಕಿಲೋಮೀಟರ್, ಸ್ವಲ್ಪ ಕಷ್ಟ ಇದ್ದರೆ ಒಂದು 18-20, 20-22 ಹಾಗೆ.
ಈಗ ಯಾರೊಬ್ರು ಪ್ರಥಮ ಬಾರಿಗೆ ಚಾರಣ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಹೇಗೆ ತಯಾರಾಗಬೇಕಾಗ್ತದೆ, ಏನೆಲ್ಲ ಅವರು ತಯಾರಿಟ್ಕೋಬೇಕಾಗ್ತದೆ? ಅಟ್ಲೀಸ್ಟ್ ಡೈಲಿ ವಾಕಿಂಗ್ ಆ ಥರ ಎಲ್ಲ ಮಾಡ್ಕೊಂಡಿರಬೇಕು. ಸೊ ಅದರಿಂದ ಅವರಿಗೆ ನಾವು ಮೊದಲೇ ಹೇಳ್ತೀವಿ, ನೀವು ಮೊದಲು ಮಾಡಿದ್ದೀರಾ ಅಂತ ಕೇಳ್ತೇವೆ. ಇಲ್ಲದಿದ್ದರೆ ನಾವೇನು ಮಾಡ್ತೇವೆ, ಯಾರಾದರೂ ನಮ್ಮ ಒಟ್ಟಿಗೆ ಸೀನಿಯರ್ಸ್ ಇದ್ದರೆ ನೋಡಿ ಅವರು ಫಸ್ಟ್ ಟೈಮ್ ಬರೋವರು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೇವೆ. ಕೆಲವರಿಗೆ ಅವರು ಫಸ್ಟ್ ಟೈಮ್ ಬಂದರೂ ಸಹ ಮಾಡ್ತಾರೆ, ಏನು ತೊಂದರೆ ಇಲ್ಲ, ಅವರಿಗೆ ನಡೆಯುವ ಶಕ್ತಿ ಎಲ್ಲ ಇರುತ್ತೆ. ಸೊ ಕೆಲವರಿಗೆ ಆಗೋದಿಲ್ಲ ಅಂತ ಆದರೆ ಕೆಲವು ಸರ್ತಿ ನಾವು ಅವರನ್ನು ನೀವು ಇಲ್ಲೇ ಒಂದು ಕಡೆ ನಿಲ್ಲಿಸಿ, ಇಲ್ಲೇ ನಿಲ್ಲಿ, ನಾವು ಬರುವಾಗ ನಿಮ್ಮನ್ನು ಕರ್ಕೊಂಡು ಹಿಂದೆ ಬರ್ತೀವಿ ಅಂತ ಹೇಳಿದ್ರೆ ಅಂಥದ್ದು ಕಡಿಮೆ. ಆದಷ್ಟು ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ ಅವನು ಪ್ರೋತ್ಸಾಹ ಮಾಡಿ ಮೇಲೆ ಕರ್ಕೊಂಡು ಹೋಗೋದಂತವೇ ನಮ್ಮ ಉದ್ದೇಶ. ಕೆಲವರು ಫಸ್ಟ್ ಟೈಮ್ ಬಂದವರೀಗ ನಮ್ಮ ಜೊತೆ ಪ್ರತಿ ತಿಂಗಳು ಬರ್ತಾ ಇರ್ತಾರೆ. ಈಗ ಚಾರಣಕ್ಕೆ ಹೋಗುವಾಗ ಏನೆಲ್ಲ ತಗೋಬೇಕಾಗ್ತದೆ? ಮೊದಲನೇದಾಗಿ ಒಂದು ಶೂ, ಒಳ್ಳೆ ಶೂ, ಗ್ರಿಪ್ ಇರುವ ಶೂ ಬೇಕು, ನೀರು, ಮತ್ತು ಅವರು ಪ್ರತಿದಿನ ತಗೊಳ್ಳುವಂಥ ಮೆಡಿಸಿನ್ಗಳು, ಹ್ಯಾಟ್, ಮಳೆಗಾಲ ಆದರೆ ರೈನ್ ಶೀಟ್ ಅಥವಾ ಕೊಡೆ ನಾವು ಅಡ್ವೈಸ್ ಮಾಡೋದಿಲ್ಲ, ಅದು ಗಾಳಿ ಇಲ್ಲ ಇರುವಾಗ ಅದು ನಿಲ್ಲೋದಿಲ್ಲ. ಬಟ್ ಇಷ್ಟು ಕೋಲು, ಈಗ ಟ್ರೆಕ್ಕಿಂಗ್ ಪೋಲ್ ಅಂತ ಸಿಗ್ತದೆ, ಅದು ಸಿಕ್ಕಿದ್ರೂ ಆಗ್ತದೆ, ಅದು ಸಿಕ್ಕದಿದ್ದರೆ ಯಾವುದು ಮರದ ಗೆಲ್ಲು ಸಿಕ್ಕಿದ್ರೂ ಸಹ ಅದನ್ನು ಇಟ್ಕೊಂಡು ಹೋದ್ರೆ ಸಾಕು. ಅದೆಲ್ಲ ಸ್ವಲ್ಪ ನಡೆಯುವಾಗ ಸ್ವಲ್ಪ ನಮಗೆ ಹೆಲ್ಪ್ ಆಗ್ತದೆ. ಈಗ ಸಾಮಾನ್ಯ ಕಾಡಿಗೆ ಹೋಗೋದು ಅಂತ ಹೇಳಿದರೆ ಕಾಡು ಪ್ರಾಣಿಗಳಿರ್ತವೆ ಅನ್ನೋಂಥ ಭಯ ಇರ್ತದೆ. ತಮ್ಮ ಅನುಭವದಲ್ಲಿ ಈ ರೀತಿಯಾದಂತಹ ಅನುಭವಗಳು ಆಗಿದೆಯಾ ಸರ್? ಇಲ್ಲ, ಇಂಥದ್ದು ನಮಗೆ ಕಾಡು ಪ್ರಾಣಿಗಳಂದರೆ ನಮಗೆ ಪರ್ಟಿಕ್ಯುಲರ್ ಕಾಡು ಕೋಣ ಅಂಥದ್ದೆಲ್ಲ ಸಿಗ್ತವೆ. ಅದಕ್ಕೆ ಡಿಸ್ಟರ್ಬ್ ಮಾಡದೆ ನಾವು ದೂರದಿಂದಲೇ ಹೋಗ್ತೇವೆ. ಅದೇ ಹೆಚ್ಚಾಗಿ ರೂಟಿನಲ್ಲಿ ಜನಸಂದಣಿ ಅಥವಾ ಈ ಟ್ರೆಕ್ಕಿಂಗ್ ರೂಟಲ್ಲಿ ಹೆಚ್ಚಾಗಿ ಕಾಡು ಪ್ರಾಣಿಗಳು ಕಡಿಮೆ ಬರೋದು, ಆದರೆ ದೂರದಿಂದ ನೋಡಿದ್ದುಂಟು, ಇಲ್ಲ ಅಂತ ಇಲ್ಲ. ಈಗ ಈ ಟ್ರೆಕ್ಕಿಂಗ್ ನಮ್ಮ ಫಿಟ್ನೆಸ್ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಸರ್? ಮೊದಲನೇದಾಗಿ ಫಿಟ್ನೆಸ್ ಇಲ್ಲದೆ ಹೋಗೋದು ಕಷ್ಟವೇ, ಮಿನಿಮಮ್ ಫಿಟ್ನೆಸ್ ಬೇಕೇ ಬೇಕು. ಯಾಕೆಂದರೆ ಟ್ರೆಕ್ಕಿಂಗ್ ಅಂತ ಹೇಳಿದರೆ ಕೆಲವರು ನಾನು ವಾಕ್ ಮಾಡ್ತೇನೆ ಹೇಳ್ತಾರೆ, ವಾಕಿಂಗ್ ಅಷ್ಟೇ ಸಾಕಾಗೋದಿಲ್ಲ. ಯಾಕಂದರೆ ನಾವು ಮೇಲೆ ಹತ್ತಲಿಗಿರುತ್ತೆ, ಮೇಲೆ ಹತ್ತಿ ಕೆಳಗೆ ಬಂಡೆ ಹತ್ತಲಿಗಿರುತ್ತೆ. ಅಂಥ ಪರಿಸ್ಥಿತಿ ನೀವು ಅಟ್ಲೀಸ್ಟ್ ಸ್ವಲ್ಪ ಯೋಗ ಅಥವಾ ಈ ವಾಕಿಂಗ್ ಮಾಡುವಾಗ ಸಹ ಸ್ವಲ್ಪ ಗ್ರೇಡಿಯಂಟ್ ಇದ್ದದ್ದು, ಫಾರ್ ಎಕ್ಸಾಂಪಲ್ ಇಲ್ಲಿ ಲೈಟರ್ಸಲ್ ರೋಡ್ ಮೇಲೆ ಹತ್ತಿ ಬರುವಂಥದ್ದು ಅಥವಾ ಹ್ಯಾಟಿಲ್ ಮೇಲೆ ಹತ್ತಿ ಬರೋ ಆ ಥರ ಸ್ವಲ್ಪ ಗ್ರೇಡಿಯಂಟ್ ಇರುವ ಜಾಗದಲ್ಲಿ ಮಾಡಿರಬೇಕು. ಅದು ಎಲ್ಲದಕ್ಕಿಂತ ಒಳ್ಳೆಯದಲ್ಲಿ ನೀವು ಅಲ್ಲಿ ತುಂಬ ಮಂದಿ ನಿಮಗೆ ಬೇರೆ ಬೇರೆ ಕಡೆಯಿಂದ ಬಂದ ಜನರು ಸಿಗ್ತಾರೆ. ನೀವೆಲ್ಲ ಅವರಿಗೆ ಪ್ರಥಮ ಬಾರಿ ನೋಡಿರ್ತೀರ, ಬೇರೆ ಬೇರೆ ಫೀಲ್ಡಿನಿಂದ ಡಾಕ್ಟರ್ಗಳು, ಇಂಜಿನಿಯರ್ಗಳು ಅಂಥವರೆಲ್ಲ ಬರ್ತಾರೆ. ಅವರೊಟ್ಟಿಗೆ ಬೆರೆತುಕೊಂಡು ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಹೇಳ್ತೇವೆ ಆ ಥರ. ಈಗ ನಮ್ಮಲ್ಲಿ ಟ್ರೆಕ್ಕಿಂಗಿಗೆ ಒಳ್ಳೆ ಟ್ರೆಕ್ ಮಾಡ್ತೀವಿ ಅಂತ ಗೊತ್ತಾದರೆ ನಮಗೆ ನಾರ್ತಿನಿಂದ ತುಂಬ ಜನ ಬರ್ತಾರೆ, ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಶ್ರೀನಗರ್, ಛತ್ತೀಸ್ಗಢ, ಹೈದ್ರಾಬಾದ್ ಎಲ್ಲ ಬರ್ತಾರೆ. ಸೊ ಆದ್ದರಿಂದ ನಾವು ಅಲ್ಲಿ ಪಕ್ಕನೆ ಹೋದರೆ, ನಾವು ಆ ಸೈಡಿಗೆ ಹೋದಾಗ ಅವರಿಂದ ನಮಗೆ ಸ್ವಲ್ಪ ಹೆಲ್ಪ್ ಎಲ್ಲ ಸಿಗ್ತದೆ. ಮತ್ತು ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ತಾವು ಯಾವ ರೀತಿಯಾದಂಥ ಆಹಾರಗಳನ್ನು ತಗೊಂಡು ಹೋಗ್ತೀರಾ ತಮ್ಮ ಜೊತೆಗೆ? ಸೊ ನಾವು ಹೋಗುವಾಗ ಏನು ಮಾಡ್ತೇವೆ, ಸಿಂಪಲ್ ಬೆಳಿಗ್ಗೆ ಒಂದು ಫುಡ್ ಕೊಟ್ಟು, ಮತ್ತೊಂದು ದಾರಿಯಲ್ಲಿ ಟ್ರೆಕ್ಕಿಂಗ್ ರೂಟಲ್ಲಿ ತಿನ್ನಲಿಕ್ಕೆ ಅಂತ ಹೇಳಿ ಅವರಿಗೆ ಒಂದು ಫ್ರೂಟ್ಸ್ ಜಾಸ್ತಿ ಕೊಡೋದು. ಒಂದು ನೇಂದ್ರ ಬಾಳೆ, ಅಥವಾ ಅದು ಮಾತ್ರ ಅಲ್ಲ, ನೇಂದ್ರ ಬಾಳೆ ಮತ್ತು ಆರೆಂಜಸ್ ಆ ಥರದ್ದು ಸಿಟ್ರಸ್ ಫುಡ್ಡು, ಮತ್ತು ನೀರೆಲ್ಲ ಅವರು ಹಿಡಿಬೇಕು. ಕೆಲವು ಸರ್ತಿ ನಾವು ಅವರಿಗೆ ಮಜ್ಜಿಗೆ ಕೊಡ್ತೇವೆ. ಅಷ್ಟು ಬಿಟ್ಟು ಮಧ್ಯಾಹ್ನ ಯೂಶ್ವಲಿ ನಾವು ಮೊದಲೇ ಯಾವ ಕಾರ್ಯಕ್ರಮ ಮಾಡೋದಿದ್ರೆ ಸಹ ಪ್ರೋಗ್ರಾಮ್ ಮೊದಲು ಒಂದು ಸರ್ತಿ ರಿಕಿ ಮಾಡಿ ಬಂದಿರ್ತೀವಿ, ಟೈಮ್ ಎಷ್ಟು ಬೇಕು, ಅಲ್ಲಿಗೆ ನೀರಿನ ವ್ಯವಸ್ಥೆ ಇದೆಯಾ, ಮತ್ತು ಅಲ್ಲಿ ಫುಡ್ಗೆ ಅರೇಂಜ್ಮೆಂಟ್ ಉಂಟಾ ಅಂತ. ಕೆಲವು ಸರ್ತಿ ನಮಗೆ ಅರ್ಧ ದಾರಿಯಲ್ಲಿ ಕೆಲವರ ಮನೆ ಅವ್ರ ಹತ್ರ ನಾವು ಕೇಳ್ತೇವೆ, ಸ್ವಲ್ಪ ಏನಾದರೂ ಮಾಡಿ ಕೊಡ್ಬೋದಾ ಅಂತೇಳಿ. ಮಾಡಿ ಕೊಡ್ತಾರೆ ಅಂದರೆ ಮಧ್ಯಾಹ್ನ ಅವ್ರ ಹತ್ರನೇ ಹೇಳಿ ಮಧ್ಯಾಹ್ನ ಊಟ ಮಾಡಿಸ್ತೇವೆ. ನಾವು ಅವ್ರ ಹತ್ರ ನೀವು ಇಷ್ಟಕ್ಕೆ ಮಾಡಿ ಅಷ್ಟಕ್ಕೆ ಮಾಡಿ ಹೇಳೋದಿಲ್ಲ, ಅವನು ಏರು ಹೇಳ್ತಾರೆ ಅಷ್ಟಕ್ಕೆ ನಾವು ನೆಗೋಷಿಯೇಟ್ ಮಾಡೋದಿಲ್ಲ, ಕಡಿಮೆ ಮಾಡಿ ಅಂತ ಅಷ್ಟರಲ್ಲೇ ಮಾಡಿಸ್ತೀವಿ. ಇಲ್ಲದಿದ್ದರೆ ಅಲ್ಲಿ ಏನೂ ವ್ಯವಸ್ಥೆ ಇಲ್ಲದಿದ್ದರೆ ಪ್ಯಾಕ್ಡ್ ಫುಡ್, ಪರ್ಟಿಕ್ಯುಲರ್ಲಿ ಒಂದು ವೆಜಿಟೇಬಲ್ ಪುಲಾವ್, ಇಲ್ಲದ ಚಪಾತಿ, ಇಲ್ಲಾಂದರೆ ಗುಜರಾತಿಗಳು ಕೆಲವರು ಇರ್ತಾರೆ ತೇಪ್ಲ ಅಂತ ಮಾಡ್ತಾರೆ, ಆ ಥರದ್ದು ಮಾಡಿ ಕೊಡ್ತಾರೆ. ಇನ್ನು ಈಗ ಈ ನಡಿಬೇಕಾದ್ರೆ ಒಂದು ಸ್ಪೀಡಲ್ಲಿ ನಡೀತಾ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಸ್ಪೀಡಲ್ಲಿ ನಡೀತಾ ಇರ್ತಾರೆ. ಇದನ್ನೇ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಮತ್ತು ಒಂದು ಗಂಟೆಗೆ ಎಷ್ಟು ದೂರ ನಡಿಬೇಕು ಅಂತ ಏನಾದರೂ ಟಾರ್ಗೆಟ್ ಇರ್ತದಾ? ಇಲ್ಲ, ಆ ಥರ ಟಾರ್ಗೆಟ್ ಇರೋದಿಲ್ಲ. ಯೂಶ್ವಲಿ ನಾವು ರಿಕ್ಕಿ ಹೋಗುವಾಗ ನಮಗೆ ಒಂದು ಐಡಿಯಾ ಇರ್ತದೆ, ಇಲ್ಲಿಂದ ಇಲ್ಲಿಗೆ ನನಗೆ 1.5 ಗಂಟೆ ಬೇಕಂತ ಹೇಳಿದರೆ ಗ್ರೂಪ್ ಹೋಗುವಾಗ ಡಬಲ್ ಬೇಕು, 3.5. ನಾವು ಮಿನಿಮಮ್ 40ರಿಂದ 50 ಜನ ಹೋಗ್ತೇವೆ. ಅದರಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ, ಎಕ್ಸ್ಪೀರಿಯನ್ಸ್ಡ್ ಯಾರಿದ್ದಾರೆ ಹಾಗೆ ಇಬ್ಬರು ಎದುರಿನಲ್ಲಿ ಇರ್ತಾರೆ, ಮಧ್ಯದಲ್ಲಿ ಒಂದು ಇಬ್ಬರು ಇರ್ತಾರೆ, ಲಾಸ್ಟಿಗೆ ಇಬ್ಬರು ಇರ್ತಾರೆ. ಅದೇ ರೀತಿ ನಮಗೆ ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಗೈಡ್ ಇಸ್ ಎ ಮಸ್ಟ್. ಅವ್ರು ಕೊಡದೆ, ನೀವು ಗೈಡನ್ನು ಕೊಡದೆ ಅವರು ನಿಮಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅವರು ಒಬ್ಬರು ಎದುರು ಇರ್ತಾರೆ. ಇನ್ನು ಅದರ ಒಟ್ಟಿಗೆ ನಮ್ಮ ಹತ್ರ ವಾಕಿ ಟಾಕಿ ಇರುತ್ತೆ, 3 ವಾಕಿ ಟಾಕಿ ಇರುತ್ತೆ, ಎದುರು, ಮಧ್ಯದಲ್ಲಿ ಮತ್ತು ಹಿಂದೆ. ಸೊ ನಾವು ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತೇವೆ. ಸಪೋಸ್ ಎದುರಿನವರು ನೀವು ಹೇಳಿದಾಗ ಫಾಸ್ಟಾಗಿ ಹೋದರೆ ಅವರಿಗೆ ನಿಲ್ಲಿಕ್ಕೆ ಹೇಳ್ತೇವೆ,
ಮತ್ತು ಕೆಲವು ಕಡೆ ಡಿವಿಯೇಷನ್ ಎಲ್ಲ ಇರುತ್ತೆ, ಅದು ಸ್ವಲ್ಪ ಸಮಸ್ಯೆ. ಡಿವಿಯೇಷನ್ ಇದ್ದಲ್ಲಿ ಒಬ್ಬರು ನಿಲ್ಲೇಬೇಕು, ಇಲ್ಲದೆ ದಾರಿ ತಪ್ಪುವ ಚಾನ್ಸ್ ಜಾಸ್ತಿ. ಹಾಗೆ ಅವರನ್ನು ಅಲ್ಲಿ ಕೆಲವು ಕಡೆ ಫ್ಲ್ಯಾಗ್ ಆಗ್ತವೆ. ಸೊ ಆ ರೀತಿ ಅವರನ್ನು ಒಟ್ಟು ಮಾಡಿ ಸೊ ಕೆಲವರಿಗೆ ಆಗುವುದಿಲ್ಲ ಅಂತಾದರೆ ಅವರು ಆದಷ್ಟು ನಾವು ಫುಸಲಾಯಿಸಿ ಕರ್ಕೊಂಡು ಹೋಗ್ತೇವೆ. ಯಾಕಂದರೆ ನಮ್ಮ ಉದ್ದೇಶ ಅವರು ನಮ್ಮ ಸಮಿಟಿಗೆ ಬರಬೇಕೆಂಬುದು ನಮ್ಮದು ಆಸೆ. ಬರ್ತಾರೆ ನಾವು, ಮತ್ತು ಅವರು ಆಮೇಲೆ ಅವರಿಗೆ ನಾನು ಕರೆಕ್ಟ್ ಮೇಲೆ ಬಂದು ಚೆನ್ನಾಗಾಯಿತು ಅಂತ ಹೇಳ್ತಾರೆ. ಕೆಲವರು ಆಗೋದೇ ಇಲ್ಲ ಅಂತ ಹೇಳಿ ಅವರು ಇಲ್ಲಂದರೆ ಅವರಿಗೆ ಒಂದು ಕಡೆ ಕೂತ್ಕೊಳ್ಳಿಸಿ ಒಂದಿಬ್ಬರು ಅವರೊಟ್ಟಿಗೆ ಇರ್ತಾರೆ. ಅಂದರೆ ನಮ್ಮಲ್ಲಿ ವಾಲಂಟಿಯರ್ಸ್ ತುಂಬ ಜನ ಇದ್ದದರಿಂದ ನಾವು ಆಲ್ರೆಡಿ 2-3 ಸಲ ಹೋಗಿರ್ತೀವಿ ಅಲ್ಲಿ. ಆದ್ದರಿಂದ ನಮಗೆ ಸಬ್ಮಿಟ್ ಮಾಡೋದಿದ್ರು ತೊಂದರೆ ಇಲ್ಲ, ಜನರು ಸೇಫ್ ಆಗಿರಬೇಕು ಅಂತ ಅನಿಸ್ತದೆ. ಹಾಗೆ ಆಗಿತ್ತು. ಈಗ ವರ್ಷಕ್ಕೆ ಎಷ್ಟು ಸರ್ತಿ ಟ್ರೆಕ್ಕಿಂಗಿಗೆ ಹೋಗುವಂಥದ್ದು ಆಗುತ್ತೆ, ಮತ್ತು ಎಷ್ಟು ಸರ್ತಿ ಹೋದರೆ ಒಳ್ಳೆಯದು ಅಂತ ಅನಿಸುತ್ತೆ? ಪ್ರತಿ ತಿಂಗಳು ನಾವಂತೂ ಪ್ರತಿ ತಿಂಗಳು ಮಾಡ್ತೇವೆ. ವರ್ಷಕ್ಕೆ 12 ದಿನವೂ 12 ತಿಂಗಳಲ್ಲಿ ಇರ್ತಾರೆ. ಕೆಲವರು ಆ ಥರ ಪ್ರತಿ ತಿಂಗಳು ಬರ್ತಾರೆ, ಮತ್ತು ಪ್ರತಿ ತಿಂಗಳು ಎಲ್ಲರಿಗೆ ಬರಲಿಕ್ಕೆ ಆಗೋದಿಲ್ಲ. ಈಗ ತಾವು ಗಮನಿಸಿದ ಹಾಗೆ, ತಾವು ಇಷ್ಟು ವರ್ಷದಿಂದ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀರಾ, ತಾವು ಗಮನಿಸಿದ ಹಾಗೆ ಹೊಸಬರು ಮಾಡುವಂಥ ತಪ್ಪುಗಳು ಏನೆಲ್ಲ ಇರ್ತದೆ? ಅದು ನಾವು ನೋಡಿದ್ದೇವೆ, ಅವರು ಬರುವಾಗ ತಿಂಡಿ ಸಿಕ್ಕಾಪಟ್ಟೆ ತಗೊಂಡು ಬರ್ತಾರೆ, ಅದು ಎತ್ತಲಿಕ್ಕೂ ಕಷ್ಟ. ಸೊ ಅದರಿಂದ ನಾವು ಹೇಳ್ತೇವೆ, ನಾವು ಏನು ಬೇಕು ನಿಮಗೆ ನಾವು ಕೊಡ್ತೀವಿ, ಏನು ತರೋದು ಬೇಡ ಅಂತೇಳಿ. ಎಕ್ಸ್ಟ್ರಾ ಲಗೇಜ್ ಇದ್ದರೆ ನೀವು ಬಸ್ಸಲ್ಲೇ ಬಿಟ್ಬಿಡಿ, ಹಾಗೆ ಮಾಡ್ತೇವೆ. ಮತ್ತು ನೀರಿನ ಬಗ್ಗೆ ತುಂಬ ಮಂದಿ ತರೋದಿಲ್ಲ, ಅದು ದೊಡ್ಡ ಸಮಸ್ಯೆ ನೀರಿದ್ದು. ರೆಕ್ಕಿ ಮಾಡುವಾಗಲೇ ಗೊತ್ತಿರ್ತದೆ ಅಲ್ಲಿ ನೀರಿನ ಸೋರ್ಸ್ ಇಲ್ಲ, ಅದರಿಂದ ಬೇಕು ಅಂತೇಳಿ. ಆ ಟೈಮಲ್ಲಿ ನಾವೇನು ಹೇಳ್ತೇವೆ, 2 ಲೀಟರ್ ನೀರು ಬೇಕು ಅಂತ ಹೇಳಿದರೆ 500 ml ಸಹ ತರೋದಿಲ್ಲ, ಕಡೆಗೆ ಬೇರೆಯವ್ರ ಹತ್ರ ತಗೊಳ್ತಾರೆ. ಅದೊಂದು ದೊಡ್ಡ ಸಮಸ್ಯೆ, ನೀರು ಬಾಟ್ಲಿ ತರೋದು. ಮತ್ತು ಮೆಡಿಸಿನ್, ಅವ್ರು ರೆಗ್ಯುಲರ್ ತಗೊಳ್ಳೋ ಮೆಡಿಸಿನ್ ತಗೊಳ್ಳೇಬೇಕು. ಸೊ ನಮ್ಮ ಹತ್ರ ಫಸ್ಟ್ ಏಡ್ ಕಿಟ್ ಇರುತ್ತೆ, ಬಟ್ ಅವರಿಗೆ ಆಗುವಂಥದ್ದು ಟ್ಯಾಬ್ಲೆಟ್ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ, BP ಟ್ಯಾಬ್ಲೆಟ್ಸ್ ಅದೆಲ್ಲ. ಈ ಹಿಮಾಲಯದಂಥ ಟ್ರೆಕ್ಕಿಂಗ್ಗಳಿಗೆಲ್ಲ ಹೋಗ್ತಾರೆ, ಅಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ, ಮತ್ತು ಅದು ಈ ರೀತಿಯ ಟ್ರೆಕ್ಕಿಂಗ್ಗಳಿಗಿಂತ ಹೇಗೆ ಭಿನ್ನ ಆಗುತ್ತೆ? ಇಲ್ಲಿ ಏನಂತ ಹೇಳಿದರೆ, ನಾವು ಬೆಳಿಗ್ಗೆ ಹೋದವರು ಸಂಜೆ ಒಳಗೆ ಮನೆಗೆ ಬರಲೇಬೇಕು. ನಾವು 4 ಗಂಟೆಗೆ ಎದ್ದು ಹೋದ ಸಹ ರಾತ್ರಿ 11 ಗಂಟೆ ಆದರೂ ರಿಟರ್ನ್ ಬರಬೇಕು. ಅಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಹೇಗೆ ಅಂತೇಳಿ ಅದ್ರ ಮಿನಿಮಮ್ 7 days ಇರುತ್ತೆ, 6 to 7 days. ಅದೇನಾಗುತ್ತೆ, ಸರ್ಕ್ಯುಲರ್ ಅಂತ ಹೇಳ್ತೇವೆ. ಇವತ್ತು ಕ್ಯಾಂಪ್ ನಂಬರ್ 1, ಈಗ ಇಲ್ಲಿಂದ ನಾವು 40 ಡಿಗ್ರಿಯಲ್ಲಿ ಹೋದವರು ಟೆಂಪ್ರೇಚರ್, ಅಲ್ಲಿ ನಮಗೆ ಹೋದ ಕೂಡ 10 ಡಿಗ್ರಿ ಸಿಗಿರುತ್ತೆ. ನಮಗೆ ಅದು 30 ಡಿಗ್ರೀಸ್ ಡಿಫರೆನ್ಸಿಗೆ ತುಂಬ ಹೊಂದಿಕೊಳ್ಳಿಕ್ಕೆ ಕಷ್ಟ. ಆಗ ಅವರು 2 ದಿವಸ ಅಲ್ಲಿ ನಿಲ್ಲಿಸ್ತಾರೆ. 2 ದಿವಸ ನಿಲ್ಲಿಸಿ ಅಕ್ಲಮಟೈಸೇಷನ್ ಅಂತ ಮಾಡಿ ಕಡೆಗೆ ನಮಗೆ ಅಲ್ಲಿಂದ ಕ್ಯಾಂಪ್ ನಂಬರ್ 1 ಕ್ಯಾಂಪ್ ನಂಬರ್ 2 ಕಳಿಸ್ತಾರೆ. ನಮಗೆ ಕ್ಯಾಂಪ್ ನಂಬರ್ 2ಗೆ ಹೋಗೋದು ಮಾತ್ರ, ವಾಪಸ್ ಹಿಂದೆ ಬರಲಿಕ್ಕಿಲ್ಲ. ಅಲ್ಲೇ ಟೆಂಟ್ಗಳು, ಅಲ್ಲೇ ಕುಕ್ಕುಗಳೆಲ್ಲ ಇರ್ತಾರೆ. ಸೊ ನೆಕ್ಸ್ಟ್ ಡೇ ಏನಾಗ್ತದೆ, ಕ್ಯಾಂಪ್ ನಂಬರ್ 2ನಿಂದ ಕ್ಯಾಂಪ್ ನಂಬರ್ 3ಗೆ ಹೋಗ್ತಾರೆ. ಇಲ್ಲಿಂದ ಬೇಸ್ ಕ್ಯಾಂಪ್ನಿಂದ ಕ್ಯಾಂಪ್ ನಂಬರ್ 1ಗೆ ಬರ್ತಾರೆ. ಸೊ ಒಂದೊಂದು ಕ್ಯಾಂಪಿಗೆ ಮುಂದೆ ಹೋಗ್ತಾ ಇರ್ತಾರೆ, ಇನ್ನೊಂದು ಕ್ಯಾಂಪ್ ಬೇರೆಯವರು ನೆಕ್ಸ್ಟ್ ಬ್ಯಾಚ್ ಆಕ್ಯುಪೈ ಮಾಡ್ತಾ ಇರ್ತಾರೆ. ಆದ್ದರಿಂದ ಅಲ್ಲಿದು ಸಮಸ್ಯೆ ಏನಂತ ಹೇಳಿದರೆ, ವಾತಾವರಣ ಮತ್ತು ಯಾವಾಗ ಸ್ನೋಫಾಲ್ ಆಗ್ತದೆ ಗೊತ್ತಿಲ್ಲ, ಯಾವಾಗ ಮಳೆ ಬರ್ತದೆ ಅಂತ ಗೊತ್ತಿಲ್ಲ. ಆ ಥರ ಇದ್ದರೆ ಮೊದಲೇ ಗೊತ್ತಾದರೆ ಅವರು ಹೋಗಲಿಕ್ಕೆ ಸಹ ಬಿಡುವುದಿಲ್ಲ. ಹಾಗೆ ತಾವು ಈಗ ಗಮನಿಸಿದ ಹಾಗೆ ಟ್ರೆಕ್ಕಿಂಗ್ ಪಾತ್ಗಳು ಸುಮಾರು ವರ್ಷದಿಂದ ತಾವು ನೋಡ್ತಾ ಇದ್ದೀರಾ. ಪರಿಸರದಲ್ಲಿ, ಪ್ರಕೃತಿಯಲ್ಲಿ ಏನಾದರೂ ಬದಲಾವಣೆಗಳು ಗಮನಿಸ್ತಾ ಇದ್ದೀರಾ ಹೇಗೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಇಲ್ಲದಿದ್ದರೆ ಪ್ರತಿ ಕಡೆ ಈ ಪ್ಲಾಸ್ಟಿಕ್ ಬಾಟ್ಲ್ಗಳಂತೂ ಹೇಳಿ ಅಷ್ಟು ಹಾಳು ಮಾಡಿ ಹಾಕಿದ್ದಾರೆ. ಸೊ ಚಾರಣಕ್ಕೆ ಹೋಗುವಾಗ ನೀವು ಆ ಥರ ಎಲ್ಲ ಪರಿಸರವನ್ನು ನೀವು ಎಂಜಾಯ್ ಮಾಡಬೇಕಲ್ಲದೆ ಆ ಥರ ಹಾಳು ಮಾಡಲಿಕ್ಕೆ ಹೋಗಬಾರ್ದು. ಬಟ್ ಆ ಥರ ಆಗ್ತಾ ಇದೆ. ಅದಕ್ಕೆ ನಾವು ಈಗ ನೋಡಿ, ರೀಸೆಂಟ್ಲಿ ನಾವು ಮಂಗಳೂರು ಘಟಕದವರು ಎಲ್ಲ ಕೂಡಿಕೊಂಡು ಮಾಲಾದಿಂದ SK ಬಾರ್ಡರ್ವರೆಗೆ ರೋಡ್ ಸೈಡ್ನಲ್ಲಿ ಬಿದ್ದ ಬಾಟ್ಲ್ಗಳನ್ನೆಲ್ಲ ಹೆಕ್ಕಿ ಒಟ್ಟು ಮಾಡಿ ತಂದಿದ್ದು. ಹೋಗುವಾಗ ಪರಿಸರದ ಬಗ್ಗೆ ಯಾರಿಗೆ ಕಾಳಜಿ ಇಲ್ಲ, ತೆಗೆದು ಬಿಸಾಡುವುದೇ, ಆ ಥರ ಎಲ್ಲ ಆಗ್ತಾ ಉಂಟು. ಧನ್ಯವಾದಗಳು ಸರ್, ಈ ಚಾರಣದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.